ಈ 4 ಪಕ್ಷಿಗಳು ನಿಮ್ಮ ಮನೆಯ ಬಳಿ ಬರದಂತೆ ನೋಡಿಕೊಳ್ಳಿ. ಇದು ಪಿತೃಗಳ ಶಾಪ ಅಥವಾ ಅನಿಷ್ಟದ ಸಂಕೇತ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವು ನಿಮ್ಮ ಮನೆಯ ಏಳಿಗೆಯನ್ನು ಬಯಸುವುದಾದರೆ, ನೆಮ್ಮದಿಯ ಜೀವನ ಬಯಸುವುದಾದರೆ, ಶ್ರೀ ಲಕ್ಷ್ಮೀನಾರಾಯಣರ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು ಎಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ MRHH ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ಎಂದು ಬರೆಯಿರಿ. ಶಕುನಶಾಸ್ತ್ರದ ಈ ಮುನ್ಸೂಚನೆಗಳು ನಮಗೆ ಮುನ್ನೆಚ್ಚರಿಕೆಯಾಗಿ ಕಾರ್ಯನಿರ್ವಹಿಸುತ್ತವೆ. ಇಂತಹ ಘಟನೆಗಳು ನಡೆದಾಗ ಭಯಪಡುವ ಬದಲು ದೈವ ಪ್ರಾರ್ಥನೆ ಮಾಡಿ. ಭಾರತೀಯ ಸಂಸ್ಕೃತಿಯಲ್ಲಿ ಶಕುನಶಾಸ್ತ್ರಕ್ಕೆ ಬಹಳ ಮಹತ್ವದ ಸ್ಥಾನವಿದೆ. ಪ್ರಕೃತಿಯಲ್ಲಿ ಕಂಡುಬರುವ ಪ್ರಾಣಿ ಮತ್ತು ಪಕ್ಷಿಗಳು ತಮ್ಮ ಚಲನವಲನಗಳ ಮೂಲಕ ನಮಗೆ ಭವಿಷ್ಯದಲ್ಲಿ ಸಂಭವಿಸಬಹುದಾದ ಶುಭ ಮತ್ತು ಅಶುಭ ಘಟನೆಗಳ ಮುನ್ಸೂಚನೆಯನ್ನು ನೀಡುತ್ತವೆ ಎಂಬ ಬಲವಾದ ನಂಬಿಕೆಯಿದೆ. ಕೆಲವು ಪಕ್ಷಿಗಳು ಮನೆಯ ಬಳಿ ಕಾಣಿಸಿಕೊಳ್ಳುವುದು ಅಥವಾ ವಿಚಿತ್ರವಾಗಿ ವರ್ತಿಸುವುದು ಮುಂಬರುವ ಸಂಕಷ್ಟಗಳ ಸಂಕೇತವಾಗಿರಬಹುದು. ಆ ಪ್ರಮುಖ ಅಂಶಗಳ ಕುರಿತು ತಿಳಿಯೋಣ ಬನ್ನಿ. ಹದ್ದು. ಶಕುನಶಾಸ್ತ್ರದ ಪ್ರಕಾರ ಹದ್ದುಗಳನ್ನು ಅಗಲಿದ ಆತ್ಮಗಳು ಅಥವಾ ಪಿತೃಗಳೊಂದಿಗೆ ಸಂಬಂಧಿಸಿದ ಪಕ್ಷಿಗಳೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಮನೆಯ ಮೇಲೆ ಪದೇ ಪದೇ ಹದ್ದುಗಳು ಕುಳಿತುಕೊಳ್ಳುವುದು ಅಥವಾ ಮನೆಯ ಸುತ್ತ ತಿರುಗುವುದು ಪಿತೃಗಳ ಅಶಾಂತಿಯನ್ನು ಸೂಚಿಸುತ್ತದೆ. ಇದು ಪಿತೃಗಳು ನಿಮ್ಮ ಕಾರ್ಯಗಳಿಂದ ತೃಪ್ತರಾಗಿಲ್ಲ ಮತ್ತು ಅವರ ಶಾಪದಿಂದ ಬದುಕಿನಲ್ಲಿ ಅಡೆತಡೆಗಳು ಉಂಟಾಗಬಹುದು ಎಂಬುದರ ಎಚ್ಚರಿಕೆಯಾಗಿದೆ. ಕಾಗೆಗಳ ಗುಂಪು. ಸಾಮಾನ್ಯವಾಗಿ ಕಾಗೆಯು ಅತಿಥಿಗಳ ಆಗಮನದ ಸಂಕೇತ. ಆದರೆ ನಿಮ್ಮ ಮನೆಯ ಮೇಲೆ ಅಥವಾ ಮುಂಭಾಗದಲ್ಲಿ ಗುಂಪು ಗುಂಪಾಗಿ ಕಾಗೆಗಳು ಬಂದು ಅತಿ ಜೋರಾಗಿ ಕಿರುಚುತ್ತಿದ್ದರೆ ಅದನ್ನು ಅಪಶಕುನವೆಂದು ಪರಿಗಣಿಸಲಾಗುತ್ತದೆ. ಇದು ಕುಟುಂಬದ ಮೇಲೆ ಒದಗಿ ಬರಲಿರುವ ದೊಡ್ಡ ವಿಪತ್ತು ಅಥವಾ ದುರದೃಷ್ಟಕರ ಘಟನೆಯ ಮುನ್ಸೂಚನೆಯಾಗಿದೆ. ಬಾವಲಿಗಳು. ಬಾವಲಿಗಳು ನಿಶಾಚರಿಗಳಾಗಿದ್ದು ಇವುಗಳನ್ನು ನಕಾರಾತ್ಮಕ ಶಕ್ತಿ ಮತ್ತು ಪಿತೃಗಳ ಶಾಪದೊಂದಿಗೆ ಹೋಲಿಸಲಾಗುತ್ತದೆ. ಮನೆಯೊಳಗೆ ಬಾವಲಿಗಳು ಪ್ರವೇಶಿಸುವುದು ಅಥವಾ ಮನೆಯ ಚಾವಣಿಯಲ್ಲಿ ವಾಸ ಮಾಡುವುದು ಅತ್ಯಂತ ಅಶುಭ. ಇದು ಹಣಕಾಸಿನ ಭಾರೀ ನಷ್ಟ, ದೀರ್ಘಕಾಲದ ಅನಾರೋಗ್ಯ ಅಥವಾ ಕುಟುಂಬದಲ್ಲಿ ನೆಮ್ಮದಿ ಕೆಡುವ ಸೂಚನೆಯಾಗಿರಬಹುದು. ಟಿಟ್ಟಿಬ ಪಕ್ಷಿ. ಈ ಪಕ್ಷಿಯು ಮನೆಯ ಬಳಿ ಬಂದು ಜೋರಾಗಿ ಶಬ್ದ ಮಾಡುವುದು ಅಥವಾ ಮನೆಯ ಮಾಳಿಗೆಯ ಮೇಲೆ ಕುಳಿತುಕೊಳ್ಳುವುದು ಮರಣ ಭಯ ಅಥವಾ ಗಂಭೀರ ಅಪಘಾತಗಳ ಸಂಕೇತವೆಂದು ಶಾಸ್ತ್ರಗಳು ಹೇಳುತ್ತವೆ. ಇದು ವಿವಾದಗಳು ಮತ್ತು ಕೋರ್ಟ್ ಕಚೇರಿ ಅಲೆದಾಟಗಳನ್ನು ಸೂಚಿಸಬಹುದು. ಈ ಪಕ್ಷಿ ಬಂದರೆ ಧನಲಾಭ. ಶಕುನಶಾಸ್ತ್ರದ ಪ್ರಕಾರ ಪಕ್ಷಿಗಳು ಕೇವಲ ಕೆಟ್ಟದ್ದನ್ನಷ್ಟೇ ಅಲ್ಲ, ಕೆಲವು ಸಂದರ್ಭಗಳಲ್ಲಿ ಶುಭ ಸೂಚನೆಗಳನ್ನೂ ನೀಡುತ್ತವೆ. ಮನೆಯ ಅಂಗಳಕ್ಕೆ ಗುಬ್ಬಚ್ಚಿಗಳು ಬಂದು ಗೂಡು ಕಟ್ಟುವುದು ಅಥವಾ ಪಾರಿವಾಳಗಳು ಶಾಂತವಾಗಿ ಕುಳಿತುಕೊಳ್ಳುವುದು ಧನಲಾಭ ಮತ್ತು ಸಂತಾನಭಾಗ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದರೆ ಗೂಬೆಯು ರಾತ್ರಿ ವೇಳೆಯಲ್ಲಿ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಕುಳಿತು ಕಿರುಚಿದರೆ ಅದು ಅನಿರೀಕ್ಷಿತ ಧನಾಗಮನವನ್ನು ಸೂಚಿಸುತ್ತದೆ. ಪ್ರಕೃತಿಯ ಈ ಜೀವಿಗಳ ಭಾಷೆಯನ್ನು ಅರ್ಥಮಾಡಿಕೊಳ್ಳುವುದು ಜೀವನದ ಸವಾಲುಗಳನ್ನು ಎದುರಿಸಲು ಸಹಕಾರಿಯಾಗುತ್ತದೆ. ಶಕುನಶಾಸ್ತ್ರದ ಈ ಮುನ್ಸೂಚನೆಗಳು ನಮಗೆ ಮುನ್ನೆಚ್ಚರಿಕೆಯಾಗಿ ಕಾರ್ಯನಿರ್ವಹಿಸುತ್ತವೆ. ಇಂತಹ ಘಟನೆಗಳು ನಡೆದಾಗ ಭಯಪಡುವ ಬದಲು ದೈವ ಪ್ರಾರ್ಥನೆ ಮತ್ತು ಪಿತೃಗಳಿಗೆ ತರ್ಪಣ ನೀಡುವುದರ ಮೂಲಕ ನಕಾರಾತ್ಮಕ ಪ್ರಭಾವವನ್ನು ತಗ್ಗಿಸಬಹುದು. ಪರಿಸರದಲ್ಲಿನ ಇಂತಹ ಬದಲಾವಣೆಗಳ ಬಗ್ಗೆ ಜಾಗರೂಕರಾಗಿರುವುದು ಕ್ಷೇಮ.